ಉತ್ತರ ಕರ್ನಾಟಕದಲ್ಲಿ ಮಳೆಯಾಗ್ತಾ ಇದ್ದು ಬೆಳಗಾವಿಯಲ್ಲಿ ಸೇತುವೆನೇ ಕೊಚ್ಚೋಗಿದೆ. ಗದಗ ರಾಯಚೂರಿನಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಇನ್ನು ಬೇರೆ ಬೇರೆ ಭಾಗದಲ್ಲಿ ಯಾವ ರೀತಿಯಾಗಿ ಮಳೆಯಿಂದಾಗಿ ಡ್ಯಾಮೇಜ್ ಆಗಿದೆ ಅಂತ ಗಮನಿಸಬಹುದು ನೀವು. ಗದಗದ ದೃಶ್ಯ, ಇಡೀ ಹೊಲಗಳಿಗೆ ಗದ್ದೆಗಳಿಗೆ ನೀರು ತುಂಬಿದೆ, ಸಂಪೂರ್ಣವಾಗಿ ಜಲಾವೃತವಾಗಿದೆ, ಬೆಳೆ ನಾಶ ಆಗ್ತಾ ಇದೆ, ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಬಗ್ಗೆ ಸಂಪೂರ್ಣವಾದಂತ ವಿವರ ಇದೆ, ಬನ್ನಿ ನೋಡೋಣ. ಮಹಾಮಳೆಗೆ ಸೇತುವೆ ಸುವಾಹ. ಇಲ್ಲೊಂದು ಸೇತುವೆ ಇತ್ತು ಎನ್ನುವ ಕುರುಹೇ ಸಿಗದಂತೆ ಕೊಚ್ಚಿ ಹೋಗಿದೆ. ಬೃಹತ್ ರಸ್ತೆ ಕಣ್ಮರೆಯಾಗಿದೆ. ನಿರಂತರ ಮಳೆಗೆ ಬೆಳಗಾವಿಯಲ್ಲಿ ರಸ್ತೆಯೇ ಸರ್ವನಾಶ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಕುಸುಮಳಿ ಎಂಬಲ್ಲಿ ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗಿದೆ. ಇದರಿಂದ ಬೆಳಗಾವಿ ಗೋವಾ ರಸ್ತೆ ಸಂಚಾರವೇ ಬಂದ್ ಆಗಿದೆ. ಮಲಪ್ರಭಾ ನದಿಗೆ ಅಡ್ಡಲಾಗಿ ಸೇತುವೆ ಕಾಮಗಾರಿ ನಡೀತಾ ಇದೆ. ಹೀಗಾಗಿ ವಾಹನಗಳ ಸಂಚಾರಕ್ಕೆ ತಾತ್ಕಾಲಿಕ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. ಆ ರಸ್ತೆಯೂ ಈಗ ಕೊಚ್ಚಿ ಹೋಗಿದೆ. ಕಳೆದ 2 ದಿನಗಳಿಂದ ಬೆಳಗಾವಿ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಮಲಪ್ರಭಾ ನದಿ ನೀರು ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಏನು ಮಲಪ್ರಭಾ ನದಿಗೆ ತಾತ್ಕಾಲಿಕವಾಗಿ ಅಡ್ಡಲಾಗಿ ಏನು ಸೇತುವೆಯನ್ನು ಕಟ್ಟಲಾಗಿತ್ತು, ಸದ್ಯ ಈಗ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಕೂಡ ನಾನೀಗ ತೋರಿಸ್ತಾ ಇದ್ದೇನೆ. ಇದು ಏನಿದೆ, ಮಲಪ್ರಭಾ ನದಿಗೆ ಅಡ್ಡಲಾಗಿ ತಾತ್ಕಾಲಿಕವಾಗಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಅದು ನೀರಿನ ರಭಸಕ್ಕೆ ಇಂದು ಬೆಳಗಿನ ಜಾವ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅನಾಹುತ ಇಲ್ಲಿ ಸಂಭವಿಸಿಲ್ಲ. 5 ಗಂಟೆಗೆ ಈ ತಾತ್ಕಾಲಿಕ ರಸ್ತೆ ನೀರು ಜಾಸ್ತಿ ಬಂದು ಕೊಚ್ಕೊಂಡು ಹೋಗಿದೆ. ಬೆಳಗ್ಗೆ 5 ಗಂಟೆಗೆ, ನಿನ್ನೆಯಿಂದ ಸ್ವಲ್ಪ ನೀರು ಜಾಸ್ತಿ ಆಯ್ತು. ಆಮೇಲೆ ಬೆಳಗಿನ ಜಾವ 5 ಗಂಟೆಗೆ ತೊಳ್ಕೊಂಡು ಹೋಯ್ತು. ಇತ್ತ ಬಳ್ಳಾರಿಯ ಸಂಡೂರಿನಲ್ಲಿ ಧಾರಾಕಾರ ಮಳೆಯಾಗಿದ್ದು ನಾರಿಹಳ್ಳ ಜಲಾಶಯ ಭರ್ತಿಯಾಗಿದೆ. ಜಲಾಶಯ ಭರ್ತಿ ಹಿನ್ನೆಲೆ 700 ಕ್ಯೂಸೆಕ್ಸ್ ನೀರನ್ನ ಹೊರಕ್ಕೆ ಬಿಡಲಾಗಿದೆ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ಕೊಡಲಾಗಿದೆ. ಸಾವಿರಾರು ಎಕರೆ ಜಮೀನು ನುಂಗಿದ ಬೆಣ್ಣೆಹಳ್ಳದ ನೀರು. ಗದಗ ಜಿಲ್ಲೆಯಲ್ಲೂ ವರುಣ ಅಬ್ಬರಿಸಿ ಬೊಬ್ಬಿರುತ್ತಾ ಇದ್ದು ಬೆಣ್ಣೆಹಳ್ಳದ ನೀರು ಹೊಳೆಯಂತೆ ಹರಿತಾ ಇದೆ. ಸಾವಿರಾರು ಎಕರೆ ಜಮೀನು ಜಲಾವೃತವಾಗಿದೆ. ಈರುಳ್ಳಿ, ಜೋಳ, ಮೆಣಸಿನಕಾಯಿ, ಕಬ್ಬು ಎಲ್ಲವೂ ನಾಶವಾಗಿದೆ. ರೋಣ ತಾಲೂಕಿನ ಯಾವಗಲ್ ಗ್ರಾಮದ ರೈತರು ಕಂಗಾಲಾಗಿದ್ದಾರೆ. ರಾಯಚೂರಿನಲ್ಲಿ ಗಾಳಿ ಮಳೆಗೆ ನೆಲಕಚ್ಚಿದ ದಾಳಿಂಬೆ. ರಾಯಚೂರಿನ ಸಿಂಧನೂರು ತಾಲೂಕಿನ ಸಾಲಗುಂದದಲ್ಲಿ ದಾಳಿಂಬೆ ಬೆಳೆ ನಾಶವಾಗಿದೆ. ಗಾಳಿ ಮಳೆಗೆ ದಾಳಿಂಬೆ ನೆಲಕಚ್ಚಿದ್ದು ಮಲ್ಲಯ್ಯ, ಮಲ್ಲಿಕಾರ್ಜುನ ಎಂಬ ರೈತರು ಕಂಗಾಲಾಗಿದ್ದಾರೆ. ಸುಮಾರು 15 ಲಕ್ಷ ಮೌಲ್ಯದ ಬೆಳೆ ಹಾನಿಯಾಗಿದೆ. ಯಾವಗಲ ಗ್ರಾಮದಲ್ಲಿ ಇದು ನೋಡಬಹುದು. ಇದು ಗದಗ ಜಿಲ್ಲೆ ರೋಣ ತಾಲೂಕಿನ ಯಾವಗಲ ಗ್ರಾಮ. ಈಗ ಈ ಯಾವಗಲ ಗ್ರಾಮದ ಪಕ್ಕವೇ ಬೆಣ್ಣೆಹಳ್ಳದ ಅಬ್ಬರ ಬಲು ಜೋರಾಗಿದೆ. ಹೀಗಾಗಿ ಬೆಣ್ಣೆಹಳ್ಳದ ಅಬ್ಬರಕ್ಕೆ ಬೆಣ್ಣೆಹಳ್ಳದ ನೀರು ಈಗ ರೈತರ ಜಮೀನುಗಳಿಗೆ ನುಗ್ತಾ ಇದೆ. ಈಗ ತೋಟಗಾರಿಕೆ ಬೆಳೆ ನೋಡ್ಬೋದು. ಈಗ ಪೇರಲ್ ಆಗಿರ್ಬೋದು, ಆ ಕಡೆ ಮುಂದ್ಗಡೆ ಹೋದರೆ ಏನು ಕಬ್ಬು ಇದೆ, ಸಂಪೂರ್ಣ ಈಗ ನೀರಲ್ಲಿ ನಿಂತಿದ್ದಾವೆ. ಹೀಗಾಗಿ ಸಂಪೂರ್ಣ ಬೆಳೆ ಹಾನಿಯಾಗುವ ನಿರೀಕ್ಷೆ ಇದೆ. ಯಾಕೆಂದರೆ ಈಗ ನೋಡ್ಬೋದು, ಈಗ ಸಾಕಷ್ಟು ರೈತರು ಕೂಡ ಈಗ ಏನು ಬೆಣ್ಣೆಹಳ್ಳದ ಪಾತ್ರಕ್ಕೆ ಬಂದಿದ್ದಾರೆ. ಯಾಕೆಂದರೆ ನಾವು ಬಿತ್ತನೆ ಮಾಡಿದ ಬೆಳೆಗಳು ಹೇಗಿದೆ ಅಂತೇಳಿ ನೋಡೋಕ್ಕೆ ಈಗ ರೈತರು ಬಂದಿದ್ದಾರೆ. ನೋಡಿ, ಸಾಕಷ್ಟು ಇಲ್ಲಿ ರೈತರು ಇಲ್ಲಿ ಜಮಾಯಿಸಿದ್ದಾರೆ ನೋಡ್ಬೋದು. ಈಗ ಸುಮಾರು ರೈತರು ಬಂದು ತಮ್ಮ ಹೊಲಗಳಿಗೆ ಈಗಾಗಲೇ ಗೋವಿನ ಜೋಳ, ಹೆಸರು, ಈರುಳ್ಳಿ, ಮೆಣಸಿನಕಾಯಿ ಸಾಕಷ್ಟು ಬೆಳೆ ಬಿತ್ತನೆ ಬೆಳೆ ನೋಡ್ಬೋದು. ಈಗ ಅದು ನಾಟಿ ಹೊಡೆದಿದೆ ಸಣ್ಣದ. ಇನ್ನೇನು ಚೆನ್ನಾಗಿ ಮಳೆಯಾಗಿದೆ, ಭರ್ಜರಿ ಬೆಳೆ ಬರುತ್ತೆ ಅಂದ್ಕೊಂಡು ರೈತರು ಕನಸ್ಕೊಂಡಿದ್ರು. ಆದರೆ ಬೆಣ್ಣೆಹಳ್ಳದ ಪ್ರವಾಹಕ್ಕೆ ಸಂಪೂರ್ಣ ಏನು ನೀರಲ್ಲಿ ಮುಳುಗಿ ಹೋಗಿದೆ. ಹೀಗಾಗಿ ನಾವು ಸಾಕಷ್ಟು ಸಾಲ ಸೋಲ ಮಾಡಿ ಏನು ರೈತರು ಬಿತ್ತನೆ ಮಾಡಿದೆ, ಈಗೆಲ್ಲವೂ ಕೂಡ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಮಹಾರಾಷ್ಟ್ರದಲ್ಲೂ ಭಾರಿ ಮಳೆಯಾಗ್ತಾ ಇದೆ. ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಉಂಟಾಗಿದೆ. ಯಾದಗಿರಿಯ ಹುಣಸಗಿ ತಾಲೂಕಿನ ಬಸವಸಾಗರ ಡ್ಯಾಂನಿಂದ 45,000 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗಿದೆ. ಚಿಕ್ಕಮಗಳೂರಿನ ಸಿರಿಮನೆ ಜಲಪಾತಕ್ಕೆ ಜೀವಕಳೆ ಬಂದಿದ್ದು ಕಲ್ಲು ಬಂಡೆಗಳ ಮೇಲಿಂದ ಜಲಪಾತ ಧುಮ್ಮಿಕ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.